ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿ ಮತ್ತು ಮನೆಯವರೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮಯೂರಿ ಮತ್ತು ಭೂಮಿ ಏನು ಮಾಡ್ತಾರೆ, ನಾಗಪ್ಪನಿಗೆ ಹಾಲು ಹಾಕಬೇಕು, ಹಾಲು ಹಾಕಿ ಅದು ದಾರನ ಕಟ್ತಿರ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯಗಳು ಇರುತ್ತೆ. ಹಾಗಾಗಿ ದೇವರ ಹತ್ರ ಭಕ್ತಿಯಿಂದ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆಗ ಭೂಮಿಗೆ ಏನಾಗುತ್ತೆ ಅಂತಂದರೆ, ಕೊರಳಲ್ಲಿರೋ ಮಾಂಗಲ್ಯ ನಾಗಪ್ಪನ ಒಂದು ಇದಕ್ಕೆ ವಿಗ್ರಹಕ್ಕೆ ಸಿಕ್ಕೊಂಡ್ಬಿಟ್ಟು ಅದು ಕಡಿದು ಬಿಡುತ್ತೆ, ಅಂದರೆ ಅರಿಯುತ್ತೆ. ಅರ್ದಾಗ ಭೂಮಿಗೆ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಮಾಂಗಲ್ಯ ನಡ್ಕೊಂಡು ಫುಲ್ಲು ಶಾಕಲ್ಲಿ ನಿಂತ್ಕೋತಾಳೆ. ಇಲ್ಲ, ಇದು ಆಗಬಾರ್ದು, ಇದು ಶುಭಶಕ್ನ ಅಲ್ಲ, ಒಳ್ಳೇದಲ್ಲ, ಹಾಗಾದರೆ ಸಾಹೇಬ್ರಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಮಯೂರಿ ಇದ್ದವಳು, ಅದೇನು ಆಗಲ್ಲ ಭೂಮಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಅಲ್ಲೇ ಕೂಡ ಒಬ್ಬ ಅಪರಿಚಿತ ವ್ಯಕ್ತಿ ಕೂಡ ಬರ್ತಾರೆ. ಬಂದವರು ಅವರು ಸುಮ್ಮನೆ ಇರೋದಿಲ್ಲ. ಈ ರೀತಿ ಆಗಬಾರ್ದಮ್ಮ, ಆದರೆ ಏನಾದರೂ ಅನಾಹುತ, ನಿನ್ನ ಗಂಡನಿಗೆ ಏನಾದರೂ ಪ್ರಾಬ್ಲಮ್ ಕಾದಿದೆ ಅಂತಲೇ ಹೇಳ್ತಾರೆ. ಆಗ ಸಮಸ್ಯೆ ಆಗುತ್ತೆ ಅಂದಾಗ ಭೂಮಿಗೆ ಎಲ್ಲಿಲ್ಲದ ಟೆನ್ಷನು. ನಾನು ಈಗಲೇ ಸತ್ಯಣ್ಣನಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಟ್ ಅಂತ ಹೋಗಿ ಸತ್ಯಣ್ಣನಿಗೆ ಫೋನ್ ಮಾಡ್ತಾಳೆ. ಸತ್ಯಣ್ಣಂದು ಕೂಡ ಫೋನ್ ಪಿಕ್ ಮಾಡತ್ತಿರಲ್ಲ. ಸೊ ಈ ಕಡೆ ಅಜಿತ್ ಸಾಹೇಬ್ರು ಏನಂತಂದರೆ ಒಂದು ಇದಕ್ಕೆ ಹೋಗಿದ್ದಾರಲ್ಲ, ಆಪ್ರೇಷನ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲೆಲ್ಲ ವಿದ್ಯಗಳು ಅದು ಇದು ಆಗ್ತಾ ಇರುತ್ತೆ. ಅಲ್ಲಿ ತುಂಬ ಗಲಾಟೆಗಳು ಕೂಡ ಆಗ್ತಾ ಇರುತ್ತೆ. ಆಮೇಲೆ ಏನಾಯಿತೋ ಏನಿಲ್ಲ ಅಂತ ಫುಲ್ಲು ಟೆನ್ಷನಲ್ಲಿ ಇರ್ತಾಳೆ. ಯಾಕಂದರೆ ಆಲ್ರೆಡಿ ನಮ್ಮ ಸತ್ಯಣ್ಣ ಕೂಡ ಅಜಿತ್ ಜೊತೆನೇ ಮಾತಾಡ್ತಾ ಇರ್ತಾರೆ. ಹಂಗಾಗಿ ಎಂಗೇಜ್ ಬರ್ತಾ ಇರುತ್ತೆ ಭೂಮಿಗೆ ಫೋನು. ಎಂಗೇಜ್ ಬರ್ತಿರ್ಬೇಕಾದ್ರೆ, ಅಜಿತ ಅಲ್ಲಿ ಹೇಗಿದೆಯೋ ಪರಿಸ್ಥಿತಿ ಅಲ್ಲ ಅಂದಾಗ, ತುಂಬ ಕ್ರಿಟಿಕಲ್ ಆಗಿದೆ ಸತ್ಯಣ್ಣ, ಒಂದು 4-5 ಜನ ನಮ್ಮದೇ ಒಂದು ಡಿಪಾರ್ಟ್ಮೆಂಟ್ನವ್ರನ್ನ ಏನು ಮಾಡಿದ್ದಾರೆ ಅಂತಂದರೆ ಸಾಯಿಸಿದ್ದಾರೆ ಅಂತ ಅನ್ನೋ ವಿಷಯ ಕೂಡ ನಮ್ಮ ಅಜಿತ್ ಅವರು ಸತ್ಯಣ್ಣನಿಗೆ ಹೇಳ್ತಾರೆ. ಅದನ್ನು ಕೇಳಿ ಸತ್ಯಣ್ಣ, ಅಜಿತ ಬಂದ್ಬಿಡು ಕಣೋ, ಆದಷ್ಟು ಬೇಗ ಬಂದುಬಿಡು ಅಂದಾಗ, ಇಲ್ಲ ಸತ್ಯಣ್ಣ, ನಾನು ಈ ಕೆಲಸಕ್ಕೆ ಬಂದಿರೋದಕ್ಕೂ ಸಾರ್ಥಕತೆ ಕಾಣಬೇಕು ಅಂತಂದರೆ ನಾನು ಬಿಟ್ಟು ಬಂದರೆ ಸರಿ ಅನಿಸೋದಿಲ್ಲ. ನಾನು ಹಿಡ್ದಿರೋ ಕೆಲಸನ ಪೂರ್ತಿ ಮಾಡೇ ಬರೋದು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾರೆ. ಯಾಕಂದರೆ ಅಜಿತ್ಗೆ ಪೊಲೀಸ್ ಡ್ರೆಸ್ ಮೇಲಿರೋ ರೆಸ್ಪೆಕ್ಟು, ಆ ಡ್ಯೂಟಿ ಮೇಲಿರೋ ರೆಸ್ಪೆಕ್ಟು ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ತುಂಬ ರೆಸ್ಪೆಕ್ಟ್ ಕೊಟ್ಟು ತುಂಬ ಗೌರವದಿಂದ ಆ ಕೆಲಸವನ್ನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲ, ನಾನು ಈ ಕೆಲಸನ ಬಿಟ್ಟು ಬರೋದಿಲ್ಲ ಅನ್ನೋ ಮಾತನ್ನೇ ಆಡ್ತಾರೆ. ಈ ಕಡೆ ಭೂಮಿಗೆ ಫುಲ್ಲು ಟೆನ್ಷನ್ನು, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ ವ್ಯಕ್ತಿ ಬೇರೆ ನಿನ್ನ ಗಂಡನಿಗೆ ಏನೋ ಆಪತ್ತು ಕಾಯ್ದಿದೆ ಅಂತ ಹೇಳಿದಾಗ ಇನ್ನೂ ಟೆನ್ಷನ್ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ, ನೋಡು ಭೂಮಿ, ನೀನೇನು ತಲೆ ಕೆಡಿಸ್ಕೋಬೇಡ, ದೇವ್ರ ಹೆಸರು ಮೇಲೇ ಅದನ್ನು ಮಾಂಗಲ್ಯನ ಕೊಳ್ಳಿ ಕಟ್ಕೊ ಅಂತ ಮಯೂರಿ ಹೇಳ್ತಾಳೆ. ಆದರೂ ಕೂಡ ಇವ್ರಿಗೆ ಸಮಾಧಾನನೇ ಆಗೋದಿಲ್ಲ ಭೂಮಿಗೆ. ಸೊ ಸತ್ಯಣ್ಣನಿಗೆ ಫೋನ್ ಕನೆಕ್ಟ್ ಆಗುತ್ತೆ, ಅಲ್ಲಿರ್ತಕ್ಕಂಥ ವಿಷಯಗಳು. ಆಮೇಲೆ ಅವರು ಬ್ಯುಸಿ ಇರ್ತಾರಲ್ಲ, ಮಾತಾಡಿ ಆದಮೇಲೆ ಭೂಮಿ ಕೂಡ ಸತ್ಯಣ್ಣನ ಜೊತೆ ಒಂದು ಕನೆಕ್ಷನ್ ಆಗುತ್ತೆ. ಫೋನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಪರಿಸ್ಥಿತಿಗಳನ್ನು ಹೇಳ್ತಾರೆ. ಅಜಿತ್ ಜೀವ ಕೂಡ ಅಪಾಯದಲ್ಲಿ ಇದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ನಮ್ಮ ಭೂಮಿಗೆ ಸಿಕ್ಕಿದೆ. ಹಾಗಾದರೆ ಅಜಿತ್ ಸಾಹೇಬ್ರು ಪ್ರಾಣಕ್ಕೆ ಅಪಾಯ ಇದೆಯಾ, ಅಲ್ಲೇನಾದರೂ ಪ್ರಾಬ್ಲಮ್ ಆಗುತ್ತಾ, ಅಜಿತ್ ಅವರು ಪ್ರಾಣಕ್ಕೇನಾದರೂ ಕುತ್ತು ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಅಷ್ಟೇ ಥಿಂಕ್ ಮಾಡ್ತಾ ಇದ್ದಾಳೆ. ಅಲ್ಲಿನ ಪರಿಸ್ಥಿತಿ ಕೂಡ ಹಾಗೇ ಇದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು, ಅಜಿತ್ಗೆ ಏನಾದರೂ ಆದರೆ ಭೂಮಿ ಸಹಿಸ್ಕೋತಾಳ? ಖಂಡಿತ ಇಲ್ಲ. ಯಾಕಂದರೆ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಿದ್ರೂ ಕೂಡ ಅಜಿತ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಆದರೆ ಪ್ರೀತಿ ಮಾತ್ರ ಹೇಳ್ಕೊಳ್ತಾ ಇಲ್ಲ. ಈ ಕಡೆ ಅಜ್ಜಿ ನೋಡಿದ್ರೆ, ನೋಡು ನಿಜವಾಗ್ಲೂ ನಿನ್ನ ಮಗಳೇನೋ ಶ್ರವಣ ಅಂದಾಗ, ಶ್ರವಣ ನೋಡಿದ್ರೆ ಹೌದು ಅತ್ತೆ, ನಿಮ್ಗೆ ಯಾಕೆ ಅನುಮಾನ ಬಂತು, ದೇವ್ರ ಹಣೆಗೋಳು ನನ್ನ ಮಗಳೇ ಅಂದಾಗ ಭೂಮಿಗೆ ಫುಲ್ಲು ಶಾಕ್ ಆಗುತ್ತೆ. ಏನಿದ್ದು ಸಾಹೇಬರು ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಿ ನನ್ನನ್ನು ಮಗಳು ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕಲ್ಲಿ ಸಾಹೇಬ್ರೆ ಅಂತ ಬರುತ್ತಿರುತ್ತೆ ಅವಳ ಬಾಯಲ್ಲಿ. ಆದರೂ ಕೂಡ ಅಪ್ಪ ಅಂತ ಹೋಗಿ ಏನು ಮಾಡ್ತಾಳೆ ಅಂತಂದರೆ, ಅಪ್ಪನ ಹಗ್ ಮಾಡ್ಕೊಳ್ತಾಳೆ. ಯಾರನ್ನ? ನಮ್ಮ ಶ್ರವಣ್ ಸಾಹೇಬ್ರನ್ನ. ಅದನ್ನ ನೋಡಿ ಶ್ರವಣ ಕೂಡ ಸ್ವಂತ ಅಪ್ಪ ಮಗಳೇ, ಆದರೆ ಅವ್ರಿಗೆ ಗೊತ್ತಿಲ್ಲ ಅಪ್ಪ ಮಗಳು ಏನಂತಂದರೆ ಒಂದಾಗ್ತಾರೆ. ಆಗ ನಿಂಗವ್ವ, ಸಾರಿ ಕಣೋ ಶ್ರವಣ, ನಿಮ್ಮ ಅಪ್ಪ ಮಗಳ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ ಅಂತ ಅವರು ಕೂಡ ಸಾರಿನೇ ಕೇಳ್ತಾರೆ. ಆದರೆ ಈಗ ಸದ್ಯಕ್ಕಿರೋದೇನು ಅಂತಂದರೆ, ಅಜಿತ್ ಹೋದಂಥ ಸ್ಥಳದಲ್ಲಿ ಅಪಾಯದ ಮುನ್ಸೂಚನೆ ಎದ್ದು ಕಾಣ್ತಾ ಇದೆ. ಹಾಗಾದರೆ ಅಜಿತ್ಗೆ ಅಪಾಯ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.